ಸತ್ಯವಂತ ಬಾಲಕ ಸತ್ಯದ ಜಯ. ಒಂದಾನೊಂದು ಕಾಲದಲ್ಲಿ ರಾಮು ಎಂಬ ಒಬ್ಬ ಬಾಲಕನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ತುಂಬಾ ಬಡವನಾಗಿದ್ದರೂ ಸತ್ಯವಂತನಾಗಿಯೇ ಬದುಕುತ್ತಿದ್ದ. ಒಮ್ಮೆ ಹಳ್ಳಿಯಲ್ಲಿ ದೊಡ್ಡ ಮೇಳ ನಡೆಯಿತು. ಅಲ್ಲಿ ರಾಮು ನೆಲದಲ್ಲಿ ಒಂದು ಚಿನ್ನದ ಉಂಗುರವನ್ನು ಕಂಡನು. ಅದನ್ನು ತನ್ನದಾಗಿ ಮಾಡಿಕೊಂಡರೆ ತನ್ನ ಬಡತನ ಹೋಗಬಹುದು ಎಂದು ಯೋಚಿಸಿದ. ಆದರೆ ತಕ್ಷಣವೇ ಅವನಿಗೆ ತಂದೆ ಹೇಳಿದ ಮಾತು ನೆನಪಾಯಿತು. ಮಗನೇ, ಯಾವಾಗಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಪಾಲಿಸು, ಅದು ನಿನ್ನ ಜೀವನದ ದೊಡ್ಡ ಸಂಪತ್ತು. ರಾಮು ಆ ಉಂಗುರವನ್ನು ಹಳ್ಳಿಯ ಮುಖ್ಯಸ್ಥರ ಬಳಿ ಕೊಟ್ಟನು. ಕೆಲವೇ ಸಮಯದಲ್ಲಿ ಆ ಉಂಗುರವನ್ನು ಕಳೆದುಕೊಂಡ ಶ್ರೀಮಂತ ವ್ಯಾಪಾರಿ ಬಂದು ಅದನ್ನು ಪಡೆದನು. ವ್ಯಾಪಾರಿಯು ತುಂಬಾ ಸಂತೋಷಪಟ್ಟನು. ಆತನು ರಾಮುವಿಗೆ ಬಹುಮಾನವಾಗಿ ಸಾಕಷ್ಟು ಹಣ ಹಾಗೂ ಪುಸ್ತಕಗಳನ್ನು ಕೊಟ್ಟನು. ಆ ದಿನದಿಂದ ಹಳ್ಳಿ ಜನರೆಲ್ಲರೂ ರಾಮುವನ್ನು ಸತ್ಯವಂತ ಬಾಲಕ ಎಂದು ಗೌರವದಿಂದ ಕರೆಯಲು ಪ್ರಾರಂಭಿಸಿದರು. ಈ ಖ್ಯಾತೆಯ ನೀತಿ: ಸತ್ಯ ಯಾವಾಗಲೂ ಜಯಿಸುತ್ತದೆ. ಸತ್ಯವಂತನ ಜೀವನವೇ ನಿಜವಾದ ಸಂಪತ್ತು.